ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 18ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಕಥೆಯ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಹಾಲು ಬೆಳದಿಂಗಳು ಚೆಲ್ಲಿದ ರಾತ್ರಿಯಲ್ಲಿ ಅಂಗಳದಲ್ಲಿ ಮಂಚದ ಮೇಲೆ ಮಲಗಿ ಚಂದ್ರನನ್ನೇ ನೋಡುತ್ತಾ ಮೈಮರೆತಿದ್ದ ಆದಿ. ಚಂದಿರನಲ್ಲಿ ಅದಿತಿಯ ಮುಖವೇ ಕಾಣಿಸುತ್ತಿತ್ತು ಅವನಿಗೆ. ಅವಳ ನೆನಪೇ ಅವನಿಗೆ ಮನದಲ್ಲಿ ಶೀತಲತೆ ತುಂಬಿತ್ತು. ಆದಿ, ನಿದ್ದೆ ಮಾಡಿಬಿಟ್ಯಾ? ಕೈನಲ್ಲಿ ಒಂದು ಕವರ್ ಹಿಡಿದು ಮಂಚದ ಪಕ್ಕದಲ್ಲೇ ಬಂದು ನಿಂತರು ಸೌಭಾಗ್ಯಮ್ಮ. ಇಲ್ಲಮ್ಮ, ಇನ್ನು ಮಲಗಿಲ್ಲ, ಹೇಳಿ ಎನ್ನುತ್ತಾ ಎದ್ದು ಕುಳಿತ ಆದಿ. ಅದು ಇವತ್ತು ಶೇಷಾಜೋಯಿಸ್ರು ಬಂದಿದ್ದರು. ನಮ್ಮ ಮನೆಗೆ ನಿನ್ನ ಸ್ವಭಾವಕ್ಕೆ ಹೊಂದಿಕೆ ಆಗೋವಂಥ ಹುಡುಗಿರ ಫೋಟೋ ಜಾತಕ ಎಲ್ಲ ತಂದಿದ್ದರು. ಅದರಲ್ಲಿ ಈ 4 ಹುಡುಗಿರ ಜಾತಕಗಳು ನಿನ್ನ ಜಾತಕಕ್ಕೆ ತುಂಬ ಚೆನ್ನಾಗಿ ಕೂಡಿ ಬರುತ್ತಂತೆ. ಫೋಟೋ ನೋಡಿ ನಿಂಗೆ ಯಾವ ಹುಡುಗಿ ಹಿಡಿಸ್ತಾಳೆ ನೋಡು ಎಂದರು. ಅಮ್ಮ, ನಿಮಗೆ ಗೊತ್ತಲ್ವಾ, ನನ್ನ ಮನಸ್ಸಲ್ಲಿ ಮುಂದೆ ಹೇಳಲಾಗದೆ ಸುಮ್ಮನಾದ. ನಿನ್ನ ಮನಸ್ಸಿನ ಆಸೆ ನಂಗೆ ಗೊತ್ತಪ್ಪ, ಹಾಗೆ ಆ ಹುಡುಗಿ ಮನೆಯವರ ಆಸೆನೂ ನಂಗೆ ಗೊತ್ತು. ಅದು ನಮಗೆ ಎಟಕದೇ ಇರೋ ಸಂಬಂಧ. ಸುಮ್ಮನೆ ಈ 4 ಹುಡುಗಿರಲ್ಲೇ ಒಬ್ಬಳನ್ನ ಒಬ್ಬಿಡು ಹೇಳಿದರು ಸೌಭಾಗ್ಯಮ್ಮ. ಮಗನ ಕಣ್ಣಲ್ಲಿ ತೆಲುವಾಗಿ ಶೇಖರವಾದ ನೀರು ಸೌಭಾಗ್ಯಮ್ಮ ಅವರನ್ನು ವಿಚಲಿತಗೊಳಿಸಿತು. ನೋಡಾದಿ, ನೀನೇನು ವರ್ಷಾನ್ಗಟ್ಟಲೆ ಅವಳ ಜೊತೆ ಓಡಾಡಿಲ್ಲ, ಒಟ್ಟಿಗೆ ಆಡಿಲ್ಲ, ನಲ್ದಿಲ್ಲ. ಏನೋ 4 ದಿನ ಮದುವೆ ಮನೆ ಕೆಲಸದಲ್ಲಿ ಜೊತೆಯಾಗಿದ್ದೆ. ಒಳ್ಳೆ ಹುಡುಗಿ, ಸುಂದ್ರಿ, ಸಹಜವಾಗಿ ಆಕರ್ಷಣೆ ಆಗಿದೆ. ಎಷ್ಟೋ ಬಾರಿ ಪ್ರೀತಿ ಪ್ರೇಮ ಅಂತ ಊರು ತುಂಬ ಓಡಾಡ್ದೋರೆ ಅನುಕೂಲವಾದ ಸಂಬಂಧ ಬಂತು ಅಂದರೆ ಸುಮ್ಮನೆ ಮದುವೆ ಆಗಿಬಿಡ್ತಾರೆ. ಇನ್ನು ನೀನು ಬರೀ ಮನಸ್ಸಲ್ಲಿ ಮಂಡಿಗೆ ತಿಂದಿದ್ದು ಅಷ್ಟೇ. ಜೀವನ ತುಂಬ ದೊಡ್ಡದಿದೆ ಕಂದ, ಯಾವ್ಯಾವುದೋ ಕಾರಣದಿಂದ ಹಾಳು ಮಾಡ್ಕೋಬೇಡ ಎಂದರು. ಅಮ್ಮ, ನನ್ನ ಮನಸ್ಸು ಸರಿ ಇಲ್ಲಮ್ಮ, ಒಂದು 4 ದಿನ ಈ ಮದುವೆ ಮಾತು ಬೇಡ. ನಂಗೆ ಮದುವೆ ಆಗಬೇಕು ಅನ್ನಿಸ್ದಾಗ ನಾನೇ ಹೇಳ್ತೀನಿ ಎಂದ. ಅದಿತಿಯ ಮನೆ ಕಡೆಯಿಂದ ಪಾಸಿಟಿವ್ ಆಗಿ ಏನಾದರೂ ಉತ್ತರ ಬರಬಹುದೇನೋ ಎನ್ನುವ ಸಣ್ಣ ಆಸೆ ಅವನಲ್ಲಿ. ಸರಿಯಾದಿ, ಆದರೆ ಒಂದು ಮಾತು ನಿನ್ನ ನೆನಪಲ್ಲಿರಲಿ, ನೀನು ಈ ಮನೆ ಹಿರಿಮಗ. ಜನ ನಿನ್ನಪ್ಪನ ಬೇಜವಾಬ್ದಾರಿ ಮನುಷ್ಯ ಅಂದ ಹಾಗೆ ನಿನ್ನನ್ನು ಕೂಡ ಅನ್ನಬಾರ್ದು. ನನ್ನ ಮಗ ಯಾರ ಕಣ್ಣಲ್ಲೂ ಕೇವಲ ಆಗಬಾರ್ದು, ಅಷ್ಟೇ ನನ್ನ ಆಸೆ ಎಂದು ಹೇಳಿ ಒಳ ನಡೆದರು. ತಾನು ಹೆತ್ತಿಲ್ಲದ ಮಗ ಆದರೂ ಅವನ ಮೇಲಿನ ಅಕ್ಕರೆ ಸ್ವಂತ ಮಕ್ಕಳಿಗಿಂತ ಒಂದು ಹಿಡಿ ಹೆಚ್ಚೆ. ಥ್ಯಾಂಕ್ಸ್ ಕಣೆ ಅದಿತಿ, ನಿಧಾನವಾಗಿ ಹೇಳಿದಳು ಮೈತ್ರಿ. ಥ್ಯಾಂಕ್ಸಾ? ಯಾಕಪ್ಪ, ನಾನೇನು ಅಂತ ಥ್ಯಾಂಕ್ಸ್ ಹೇಳೋಂಥ ಸಹಾಯ ಮಾಡಿದ್ದು? ಛೇಡಿಕೆಯ ದನಿಯಲ್ಲಿ ಕೇಳಿದಳು ಅದಿತಿ. ಜೇಮ್ಸ್ ರಾತ್ರಿ ಕಾಲ್ ಮಾಡಿ ಮಾತಾಡಿದ್ರು. ಇವತ್ತು ಸಂಜೆ ಗಾರ್ಡನ್ ರೆಸ್ಟೋರೆಂಟಲ್ಲಿ ಸಿಗೋಣ ಅಂದಿದ್ದಾರೆ. ನಸು ನಾಚುತ್ತಾ ಹೇಳಿದಾಗ, ಅಬ್ಬಾ ಸದ್ಯ ನೀವಿಬ್ಬರು ಎದುರುಗಡೆ ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬನ್ನಿ, ತಡ ಮಾಡಬೇಡಿ ಎಂದಳು ಹಾರ್ದಿಕವಾಗಿ ನಗುತ್ತಾ. ಪ್ರೇಮಿಗಳು ಒಂದಾಗಿ ಖುಷಿಯಲ್ಲಿ ಇದ್ದಿದ್ದು ನೋಡಿದ ಅದಿತಿಯ ಮನದಲ್ಲಿ ಅರಿಯದ ನೋವು ಮೂಡಿ ನಿಟ್ಟುಸಿರು ಹೊರಬಂದಿತು. ಮನೆಯ ಕಡೆ ತಿರುಗಿದ್ದಳು ಅದಿತಿ. ಅರೆ ಸುಧಾ ಆಂಟಿ, ಹೇಗಿದ್ದೀರಾ? ತುಂಬ ದಿನ ಆಗಿತ್ತು ನಿಮ್ಮನ್ನು ನೋಡಿ. ಮುಖದಲ್ಲಿ ನಗೆ ತುಳುಕಿಸುತ್ತಾ ಹೇಳಿದ ಅದಿತಿಯ ಅಚಾನಕ್ ಭೇಟಿಯಿಂದ ಸುಧಾ ಕೂಡ ಖುಷಿಯಾದರು. ಅದಿತಿ, ಹೇಗಿದೆಯಾ ಮಗಳೇ? ತಮ್ಮ ಮಕ್ಕಳ ಜೊತೆಗೆ ಆಡಿ ಬೆಳೆದ ಅದಿತಿ ಆದ್ಯ ಎಂದರೆ ಅವರಿಗೂ ತಮ್ಮ ಮಕ್ಕಳನ್ನು ಕಂಡಷ್ಟೇ ವಾತ್ಸಲ್ಯ. ಬಹಳ ದಿನಗಳ ಮೇಲೆ ಸಿಕ್ಕಿದ್ದರಿಂದ ತಕ್ಷಣವೇ ಹೊರಡುವ ಆತರ ಇಬ್ಬರಿಗೂ ಇರಲಿಲ್ಲ. ದಾರಿಯಲ್ಲಿ ಸಿಕ್ಕ ತಮ್ಮ ಫೇವರೇಟ್ ಚಾಟ್ ಸೆಂಟರ್ಗೆ ಹೋಗಿ ಹೆಚ್ಚು ಜನರು ಓಡಾಡದ ಮೂಲೆಯ ಟೇಬಲ್ ಮೇಲೆ ಕುಳಿತು ಅಲ್ಲಿನ ತಿನಿಸು ಮೆಲ್ಲುತ್ತಾ ಹರಟೆಗೆ ಇಳಿದರು. ಅದಿತಿ ಮಾತು ಕಡಿಮೆಯಾದರೂ ಒಳ್ಳೆ ಕೇಳುಗಳು. ಸುಧಾ ಆಂಟಿ ಆಡುವ ಮಾತಿಗೆಲ್ಲ ತಲೆ ಆಡಿಸುತ್ತಾ ನಗುತ್ತಾ ತನ್ನ ರಿಯಾಕ್ಷನ್ ತೋರಿಸುತ್ತಾ ಇದ್ದಳು. ಅಮ್ಮನ ಏಕೈಕ ಗೆಳತಿಯಾದ್ದರಿಂದ ಅವರಲ್ಲಿ ವಿಶೇಷ ಪ್ರೀತಿ. ಅದಿತಿ, ವರು ನಿನ್ನೆ ಮನೆಗೆ ಬಂದಿದ್ಲು. ತವರಿಗೆ ಹೋಗಿ ಬಂದ ಖುಷಿ ಇನ್ನೂ ಮಾಸಿಲ್ಲ ಅವಳಿಗೆ. ಸುಧಾಳ ಮಾತಿಗೆ ಅದಿತಿಯ ಸಣ್ಣ ನಗು ಒಂದೇ ಉತ್ತರ. ಸುರಭಿ ಮದುವೆ ನೋಡಿದಾಗಿಂದ ಅವಳಿಗೆ ನಿನ್ನ ಮದುವೆ ಮಾಡೋ ಇಲ್ಲಿ ಹತ್ಬಿಟ್ಟಿದೆ ನೋಡು. ನಿಂಗೂ ವರ ನೋಡ್ತಿದ್ದಾಳಂತೆ. ವರುಗೆ ಎಷ್ಟು ಉತ್ಸಾಹ ಅಂತೀಯಾ? ಈಗಲೇ ಮದುವೆಗೆ ಬೇಕಾಗಿರೋ ಎಲ್ಲ ತಯಾರಿ ಬಗ್ಗೆ ಪ್ಲ್ಯಾನಿಂಗ್ ಮಾಡ್ಕೋತಾ ಇದ್ದಾಳೆ ನಗುತ್ತಾ ನುಡಿದಳು ಸುಧಾ. ಮದುವೆಯ ಮಾತು ತೆಗೆದಾಗಿನಿಂದ ಅದಿತಿ ಮುಖದ ಮೇಲಿನ ನಗೆ ಮಾಸಿದ್ದು ಸುಧಾಳ ಗಮನಕ್ಕೆ ಬಂದಿತು. ಅದಿತಿ, ಒಂದು ಮಾತು ಕೇಳಲಾ? ಚೂರು ಹಿಂಜರಿಕೆಯಲ್ಲಿ ಕೇಳಿದಳು. ಕೇಳಿ ಆಂಟಿ, ನೀರಸವಾಗಿಯೇ ಇದ್ದಿತು ಹುಡುಗಿಯ ದನಿ.
ನೀನು ಯಾರನ್ನಾದರೂ ಪ್ರೀತಿಸ್ತಾ ಇದೆಯಾ? ನಿನ್ನಮ್ಮ ತೋರಿಸಿರೋ ಹುಡುಗರನ್ನು ಬಿಟ್ಟು ಬೇರೆ ಯಾರಾದರೂ ನಿನ್ನ ಮನಸ್ಸಲ್ಲಿದ್ದಾರಾ? ನಿಧಾನವಾಗಿ ಕೇಳಿದರು. ಅಯ್ಯೋ, ಹಾಗೇನಿಲ್ಲ ಆಂಟಿ. ಹಾಗ್ಯಾಕೆ ಕೇಳ್ತಾ ಇದ್ದೀರಾ? ತಕ್ಷಣವೇ ಉತ್ತರಿಸಿದಳು ಅದಿತಿ. ಮತ್ತು ಮದುವೆ ಮಾತಾಡಿದ ಕೂಡಲೇ ನಿನ್ನ ಮುಖದ ಮೇಲಿನ ನಗು ಮಾಯ ಆಗೋಯ್ತು. ನೀನು ಯಾರನ್ನಾದರೂ ಪ್ರೀತಿಸಿದ್ರೆ ನಿಮ್ಮನೇಲಿ ಖಂಡಿತ ಒಪ್ಪುತ್ತಾರೆ. ಅಕಸ್ಮಾತ್ ಹುಡುಗನ ಮನೇಲಿ ವಿರೋಧ ಏನಾದರೂ ಇದ್ದರೆ ಹೇಳು, ನಿಮ್ಮಪ್ಪ ಅವ್ರ ಹತ್ರ ಮಾತಾಡಿ ಖಂಡಿತ ಒಪ್ಪಿಸ್ತಾರೆ. ನೀನೇನು ಟೆನ್ಷನ್ ತೊಗೊಳ್ಬೇಡ ಎಂದರು ಟೇಬಲ್ ಮೇಲಿದ್ದ ಅವಳ ಕೈ ಅದು ಮುತ್ತ. ಇಲ್ಲ ಆಂಟಿ, ನಾನು ಬೇರೆ ಯಾರನ್ನೂ ಪ್ರೀತಿಸಿಲ್ಲ. ಯಾಕೋ ಮದುವೆಗೆ ನಾನಿನ್ನೂ ಸಿದ್ಧ ಇಲ್ಲ ಅನ್ನಿಸ್ತಿದೆ ಅಷ್ಟೇ ಎಂದಳು ಅದಿತಿ. ಪುಟಿ, ನೀನು ತುಂಬ ಜಾಣೆ. ನಿನ್ನಮ್ಮ ಇಷ್ಟು ವರ್ಷ ತವರಿಂದ ದೂರ ಇದ್ದಾಳೆ. ಈಗ ನೀನು ಅದೇ ಊರಿಗೆ ಸೊಸೆಯಾಗಿ ಹೋದರೆ ತವರು ಇನ್ನೂ ಹತ್ತಿರ ಆಗುತ್ತೆ ಅನ್ನೋ ಆಸೆ ಅವಳಿಗೆ. ನಿನ್ನೆಪ್ಪದಲ್ಲಿ ತಮ್ಮೂರಿಗೆ ವಾಪಸ್ ಹೋಗ್ಬೋದು ಅನ್ನೋ ಸಣ್ಣ ಸ್ವಾರ್ಥ ಅವಳದು. ಅದು ತಪ್ಪೇನೂ ಅಲ್ಲ ಅಲ್ವಾಪ? ವರು, ಶ್ರೀಕಾಂತ್ ಇಬ್ಬರೂ ನಿನ್ನ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಹಾಗಂತ ಅವ್ರು ನಿನ್ನ ಮೇಲೆ ಒತ್ತಡ ಹೇರೋಲ್ಲ. ಇಷ್ಟು ದಿನ ಅದ್ರ ಬಗ್ಗೆ ಯೋಚನೆ ಮಾಡಿದೀಯ ಅಲ್ವಾ ಮಗಳೇ? ಬೇಗ ಉತ್ತರ ಹೇಳಿಬಿಡು. ನಿಮ್ಮ ಅಪ್ಪ ಅಮ್ಮನ ಕನಸನ್ನು ನನಸು ಮಾಡಿಬಿಡು ಎಂದಳು. ತನ್ನ ಕೈ ಮೇಲೆ ಇದ್ದ ಸುಧಾ ಅವರ ಕೈ ಮೇಲೆ ತನ್ನ ಕೈಯನ್ನು ಇರಿಸಿ, ಖಂಡಿತ ಆಂಟಿ, ನಮ್ಮಮ್ಮನ ಆಸೆನ ನಾನು ನೆರವೇರಿಸ್ತೀನಿ ಎಂದಳು. ಅಂದರೆ ಸಿದ್ಧಾರ್ಥನೊಪ್ಪಿದೀಯಾ ಎಂದವಳೇ ಸುಧಾ ನಾಲ್ಗೆ ಕಚ್ಚಿಕೊಳ್ಳುತ್ತಾ. ಸಾರಿ, ನಿನ್ನ ಅಮ್ಮನ ಆಯ್ಕೆ ಸಿದ್ಧಾರ್ಥ. ಆದರೆ ಅವಳ ಆಯ್ಕೆನೇ ನೀನು ಒಪ್ಪಬೇಕು ಅನ್ನೋವಂಥ ಹಠ ಏನಿಲ್ಲ ಅವಳಿಗೆ. ಆ್ಯಕ್ಚುಲಿ ನಿನಗೆ ತಿಳಿಬೇಡ್ದು ಅಂತಲೇ ಅಂದ್ಕೊಂಡಿದ್ಲು. ಆದರೆ ನನ್ನ ಗಡಿ ಬಿಡಿಯಿಂದ ಸಾರಿ ಪುಟಿ. ನಿನಗೆ ಯಾರು ಒಪ್ಪಿಗೆನೋ ಅವ್ರ ಬಗ್ಗೆನೇ ಮನೇಲಿ ಆದಷ್ಟು ಬೇಗ ಹೇಳಿಬಿಡು ಎಂದರು. ಸುಧಾ ಆಂಟಿಯನ್ನು ಬೀಳ್ಕೊಟ್ಟು ತನ್ನ ಮನೆಯ ಕಡೆ ಹೆಜ್ಜೆ ಹಾಕಿದ ಅದಿತಿಯ ಮನದಲ್ಲಿ ನಿರ್ಧಾರ ಗಟ್ಟಿಯಾಗಿತ್ತು. ಇತ್ತ ಕಡೆ ರತ್ನಾಳ ಫೋನ್ ರಿಂಗಾಗಿತ್ತು. ದೊಡ್ಡಮ್ಮ, ನೀವು ಹೇಳಿದ ಹುಡುಗಿ ನಿನ್ನೆ ಯಾವುದೋ ಹುಡುಗನ ಜೊತೆ ಓಡಾಡ್ತಾ ಇದ್ಲು. ನೋಡಿದ್ರೆ ಬರೀ ಸ್ನೇಹ ಅನಿಸುತ್ತೆ. ಇತ್ತಲಿಂದ ಹೇಳಿದವನ ಮಾತು ಕೇಳಿ, ನೋಡಿದ್ರೆ ಸ್ನೇಹ ಅನಿಸುತ್ತೆ, ಆದರೆ ಫೋಟೋ ನೋಡಿದ್ರೆ ಸ್ನೇಹನೋ ಪ್ರೀತಿನೋ ಅಂತ ಗೊತ್ತಾಗುತ್ತೇನೋ? ಇಲ್ಲ ತಾನೇ? ನಿನ್ನ ಪಾಡಿ ನೀನು ಫೋಟೋ ಕಳಿಸು ಎಂದಳು ರತ್ನ. ಆದರೂ ಇದು ತಪ್ಪು ಅನ್ನಿಸ್ತಿದೆ ದೊಡ್ಡಮ್ಮ. ಫೋಟೋ ತೆಗೆದಿರೋನ ಮನದಲ್ಲಿ ತುಸು ಅಪರಾಧಿ ಭಾವ. ನಿನ್ನ ತಂಗಿ ಆ ದೊಡ್ಡ ಮಂತನಕ್ಕೆ ಸೊಸೆ ಆಗೋದು ಬೇಡವೇನೋ? ಹಾಂ, ನಿನಗೆ ಬೇಡ ಅಂತ ಇದ್ದರೆ ಫೋಟೋ ಗೀಟೋ ಏನು ಕಳಿಸ್ಬೇಡ. ಅದೇ ನಿನ್ನ ತಂಗಿ ಬಾಳು ಬಂಗಾರ ಆಗಬೇಕು, ಅವಳು ರಾಣಿ ಹಂಗೆ ಬಾಳಬೇಕು ಅನ್ನೋ ಹಾಗಿದ್ದರೆ ಕಳಿಸು ಎಂದರು. ಮತ್ತೆರಡು ಕ್ಷಣದಲ್ಲೇ ಜೇಮ್ಸ್ ಜೊತೆ ನಗುತ್ತಾ ಮಾತನಾಡುತ್ತಿರುವ ಫೋಟೋ, ಬೈಕ್ನಲ್ಲಿ ಅವನ ಹೆಗಲ ಮೇಲೆ ಕೈಯಿಟ್ಟು ಕುಳಿತಿರುವ ಫೋಟೋ ಎರಡೂ ರತ್ನಾಳ ಫೋನಿಗೆ ಬಂದು ಬಿದ್ದಿತ್ತು. ಅಸ್ತ್ರ ಅಂತೂ ಸಿಕ್ಕಿದೆ, ಇನ್ನು ಪ್ರಯೋಗ ಬಾಕಿ ಇದೆ ಎಂದು ಕುಹಕ್ಕೆ ನಗೆ ನಕ್ಕಳು ರತ್ನಿ. ಆದಿತ್ಯ ಸರ್, ಉಲಿದ ಕೋಮಲ ದನಿಯ ಒಡತಿಯ ಕಡೆ ತಿರುಗಿ ನೋಡಿದ ಆದಿ. ಓಹ್, ಕೋಮಲಾ ಮೇಡಮ್, ಹೇಳಿ ನಸುನಗುತ್ತಾ ಕೇಳಿದ. ಅದು ಸರ್, ನಿಮ್ಮ ಹತ್ರ ಮಾತಾಡಬೇಕಿತ್ತು. ಪಕ್ಕದಲ್ಲೇ ಕುಳಿತವರಿಗೂ ಪಿಸುದನಿಯಂತೆ ಕೇಳುವಷ್ಟು ಮೃದುವಾಗಿ ನುಡಿದಳು ಕೋಮಲ. ಹೊರಗಡೆ ಹೋಗೋಣ ಮೇಡಮ್, ಇಲ್ಲಿ ಬೇಡ ಎಂದವನು ನಡೆದದ್ದು ಕ್ಯಾಂಟೀನ್ ಕಡೆ. ಕ್ಲಾಸ್ಗಳು ನಡೆಯುತ್ತಿದ್ದ ಕಾರಣ ವಿದ್ಯಾರ್ಥಿಗಳ ಸಂಖ್ಯೆ ಕ್ಯಾಂಟೀನಲ್ಲಿ ತೀರಾ ಕಡಿಮೆ ಇತ್ತು. 2 ಕಪ್ ಕಾಫಿ ತೆಗೆದುಕೊಂಡು ಬಂದು ಕೋಮಲಳ ಕೈಗೆ ಒಂದನ್ನು ದಾಟಿಸುತ್ತಾ, ಹೇಳಿ ಮೇಡಮ್, ಏನು ವಿಷಯ ಎಂದು ಕೇಳಿದ. ಅದು ನೀವು ತಪ್ಪು ತಿಳ್ಕೊಳ್ಳದೆ ಇದ್ದರೆ ಒಂದು ಮಾತು ಕೇಳಬೇಕಿತ್ತು ನಿಧಾನವಾಗಿ ನುಡಿದಳು. ಇಲ್ಲ ಮೇಡಮ್, ಹೇಳಿ, ತಪ್ಪು ತಿಳ್ಕೊಳ್ಳೋದೇನಿದೆ ಮಾತನಾಡಲು ಉತ್ತೇಜಿಸಿದ ಆದಿತ್ಯ. ಸಿದ್ಧಾರ್ಥ್ ಸರ್ ನಿಮ್ಮ ಸ್ನೇಹಿತರು ತಾನೇ? ಹಾಂ ಹೌದು, ನಾವಿಬ್ಬರು ಒಳ್ಳೆಯ ಗೆಳೆಯರು. ಚೂರು ಹೆಮ್ಮೆಯ ಭಾವ ಆದಿಯ ದನಿಯಲ್ಲಿ. ಒಮ್ಮೆ ದೀರ್ಘವಾಗಿ ಉಸಿರು ಎಳೆದುಕೊಂಡ ಕೋಮಲ, ಸರ್, ನನಗೆ ಸಿದ್ಧಾರ್ಥ್ ಸರ್ ಅಂದರೆ ತುಂಬ ಇಷ್ಟ, ಆದರೆ ಅವ್ರ ಹತ್ರ ಹೇಳೋಕ್ಕೆ ಭಯ ಎಂದವಳ ಮಾತನ್ನು ಅರ್ಧದಲ್ಲೇ ನಿಲ್ಲಿಸಿದ ಆದಿ, ಸಾರಿ ಮೇಡಮ್, ಈ ವಿಷಯದಲ್ಲಿ ನಾನು ನಿಮಗೇನೂ ಸಹಾಯ ಮಾಡಲಾರೆ. ನಾವೆಷ್ಟೇ ಒಳ್ಳೆಯ ಗೆಳೆಯರಾದರೂ ಒಬ್ಬರು ವೈಯಕ್ತಿಕ ವಿಚಾರಕ್ಕೆ ಇನ್ನೊಬ್ಬರು ತಲೆ ಹಾಕೋದಿಲ್ಲ. ಒಂದು ವಿಷಯ ಹೇಳಬಲ್ಲೆ, ಇದುವರೆಗೂ ಅವನಿನ್ನೂ ಯಾರನ್ನೂ ಪ್ರೀತಿಸಿದ ಹಾಗಿಲ್ಲ. ನೀವು ಅವನ ಹತ್ರ ಡೈರೆಕ್ಟಾಗಿ ಪ್ರೀತಿ ವಿಷಯ ಮಾತಾಡೋದಕ್ಕಿಂತ ನಿಮ್ಮ ಮನೆಯವ್ರ ಕಡೆಯಿಂದ ಮದುವೆ ಪ್ರಪೋಸಲ್ನೇ ಕಳಿಸ್ಬಿಡಿ ಎಂದ. ತುಸು ಹೊತ್ತು ಯೋಚಿಸಿದ ಕೋಮಲ, ಥ್ಯಾಂಕ್ಸ್ ಸರ್, ಇದು ಒಳ್ಳೆಯ ಉಪಾಯನೇ ಎಂದು ಸಣ್ಣ ಖುಷಿಯಲ್ಲೇ ನುಡಿದಳು. ನೆರಿಗೆ ಚಿಮ್ಮಿಸುತ್ತಾ ಅಲ್ಲಿಂದ ಹೊರಟವಳ ಉದ್ದ ಕೂದಲು ಅದಿತಿಯನ್ನು ನೆನಪಿಸಿತ್ತು ಆದಿತ್ಯನಿಗೆ.
ತನ್ನ ಚರಿಯೆಗೆ ತಾನೇ ನಕ್ಕು ಅಲ್ಲಿಂದ ಹೊರಟ ಆದಿ. ಆಸ್ತಿ, ಅಂತಸ್ತು, ಜಾತಿ, ಕುಲ, ರೂಪ, ಗುಣ ಎಲ್ಲದರಲ್ಲೂ ಸಿದ್ಧಾರ್ಥನಿಗೆ ಕೋಮಲ ಸರಿಯಾದ ಜೋಡಿ ಎಂದು ಆದಿತ್ಯನ ಮನ ಸರ್ಟಿಫಿಕೇಟ್ ಕೊಟ್ಟಿತ್ತು. ಅದಿತಿ ಮನೆ ಸೇರಿದಾಗ ಇಂದು ಕೊಂಚ ತಡವಾಗಿತ್ತು. ಶ್ರೀಕಾಂತ್, ಆದ್ಯ ಚೆಸ್ ಆಡುತ್ತಾ ಕುಳಿತಿದ್ದರೆ ವಾರಿಜಾ ಪೇಪರ್ ಓದುತ್ತಾ ಕುಳಿತಿದ್ದರು. ಯಾಕದಿತಿ ಇವತ್ತು ಲೇಟು? ಹೇಳೋರು ಕೇಳೋರು ಯಾರೂ ಇಲ್ವಾ ನಿನಗೆ? ನೋಡು ಆದ್ಯನ್ನ, ಮನೆಗೆ ಬಂದು ಅರ್ಧ ಗಂಟೆ ಮೇಲಾಯಿತು. ಆ ಚಿಕ್ಕ ಹುಡುಗಿಗೆ ಇರೋಷ್ಟು ಜವಾಬ್ದಾರಿನೂ ನಿಂಗಿಲ್ಲ ಎನ್ನುತ್ತಾ ಇದ್ದವಳ ತೋಳಿಗೆ ಪಟ್ಟೆಂದು ಒಂದು ಏಟು ಕೊಟ್ಟಳು ಅದಿತಿ. ಅಪರೂಪಕ್ಕೆ ನನಗಿಂತ ಬೇಗ ಮನೆಗೆ ಬಂದು ನನಗೆ ಡೈಲಾಗ್ ಹೊಡಿತೀಯಾ ಎನ್ನುತ್ತಾ ಅಮ್ಮ ಕೊಟ್ಟ ಕಾಫಿ ಗುಟ ಕರೆಸಿದಳು ಅದಿತಿ. ನಾವಾದರೆ ಸ್ಟೂಡೆಂಟ್ಸು, ನಮಗೆ ನೂರಾರು ಕೆಲಸ ಇರುತ್ತೆ. ಫ್ರೆಂಡ್ಸ್ ಮೀಟ್ ಮಾಡೋದಿರುತ್ತೆ, ಶಾಪಿಂಗು, ಮೂವಿ ಪ್ಲ್ಯಾನ್ ಮಾಡೋದು, ಚಾಟ್ ಸೆಂಟ್ರಿಗೆ ಹೋಗೋದು, ಐಸ್ ಕ್ರೀಮ್ ಪಾರ್ಲರು, ಬ್ಯೂಟಿ ಪಾರ್ಲರು, ಎಷ್ಟೆಲ್ಲ ಕಡೆ ಹೋಗೋದಿರುತ್ತೆ. ಆದರೂ ನಾನು ಬೇಗ ಮನೆಗೆ ಬಂದಿದ್ದೀನಿ. ನಿನಗೆ ಕಾಲೇಜ್ ಬಿಟ್ಟರೆ ಲೈಬ್ರರಿ, ಲೈಬ್ರರಿ ಬಿಟ್ಟರೆ ಮನೆ, ಇಷ್ಟೇ ಕೆಲಸ. ಆದರೂ ಮನೆಗೆ ಬಂದಿದ್ದು ಲೇಟ್. ವೈ? ಯಾಕೆ? ಎದುಕು? ಕ್ಯೂ? ತನ್ನ ಅಪ್ಪನ ಕನ್ನಡಕ ಧರಿಸಿ ಅಮ್ಮನ ವೇಲ್ ಹಾಕಿಕೊಂಡು ಕೇಳಿದ ಆದ್ಯಾಳನ್ನು ಕಂಡು ನಗುವೋ ನಗು. ಶ್ರೀ, ಗೊತ್ತಾಯ್ತಲ್ಲ ನಿಮ್ಮ ಚಿಕ್ಕ ಮಗಳು ಎಷ್ಟು ಬ್ಯುಸಿ ಇರ್ತಾಳೆ ಅಂತ, ಮತ್ತು ಕಾಲೇಜ್ಗೆ ಹೋಗಿ ಏನೇನು ಮಾಡ್ತಾಳೆ ಅಂತ ಎಂದು ಹುಸಿಗದರುವಿಕೆಯಲ್ಲಿ ಹೇಳಿದ ವಾರಿಜಾಳಿಗೆ, ಅಲ್ಲ ನೀವು ಹೀಗೆಲ್ಲ ಅಕ್ಕನ ವಿಚಾರಿಸ್ಬೋದು ಅಂತ ಹೇಳಿದೆ ಅಷ್ಟೇ. ಮದರ್ ಇಂಡಿಯಾ, ನಂಗೆ ಗೊತ್ತು, ಅಕ್ಕ ಈಸ್ ವೆರಿ ವೆರಿ ಜವಾಬ್ದಾರಿ ಹುಡುಗಿ, ಹಾಗೆಲ್ಲ ಸುಮ್ಮನೆ ತಿರುಗಾಡೋಕ್ಕೆ ಹೋಗಲ್ಲ ಅವಳು ಎಂದು ಹೇಳುತ್ತಾ ನಿಧಾನವಾಗಿ ಜಾಗ ಖಾಲಿ ಮಾಡಿದಳು ಆದ್ಯ. ತಡಬರಿಸುತ್ತಾ ಬೆದರಿದಂತೆ ನಟಿಸುತ್ತಾ ಅಲ್ಲಿಂದ ಹೋದ ಆದ್ಯಾಳನ್ನು ಕಂಡು ಮೂವರ ಮುಖದಲ್ಲೂ ನಗೆ ಮೂಡಿತ್ತು. ನಗುತ್ತಾ ಇದ್ದ ಅಮ್ಮನ ಮುಖ ನೋಡಿದ ಅದಿತಿಗೆ ಮುಂಚೆಯೆಲ್ಲ ತನ್ನ ತವರನ್ನು ನೆನೆದು ಕಣ್ಣೀರಿಡುತ್ತಿದ್ದ ವಾರಿಜಾಳ ನೆನಪಾಯಿತು. ಹಿಂದೆಯೇ ಸುಧಾ ಆಂಟಿಯ ಮಾತು, ಆದ್ಯ ಆದಿತ್ಯನ ಹುಡುಗಾಟ ಕೂಡ ನೆನಪಾಯಿತು. ಸಣ್ಣ ನಿಟ್ಟುಸಿರು ಬಿಟ್ಟು ದೇವರ ಮನ ಕಡೆ ನಡೆದಳು. ದೀಪದ ಬೆಳಕಿನಲ್ಲಿ ಮಂಟಪದಲ್ಲಿ ಹೊಳೆಯುತ್ತಿದ್ದ ಮನೆಯ ದೇವರಿಗೆ ನಮಸ್ಕಾರ ಮಾಡಿ ಶ್ರೀಕಾಂತನ ಬಳಿ ಬಂದಳು. ಅಪ್ಪ ಎಂಬ ಕರೆಗೆ ಕತ್ತು ಮೇಲೆತ್ತಿ ನೋಡಿದರು ಶ್ರೀಕಾಂತ್. ಎದುರಿಗೆ ನಿಂತಿದ್ದ ಮಗಳ ಕೈಲಿ ಒಂದು ಲಕೋಟೆ ಇತ್ತು. ನನಗೆ ಇವರನ್ನು ಮದುವೆ ಆಗೋ ಒಪ್ಪಿಗೆ ಇದೆ ಅಪ್ಪ ಎಂದು ಹೇಳುತ್ತಾ ಲಕೋಟೆ ಅವರ ಕೈಗಿತ್ತು ನಡೆದಳು. ಶ್ರೀಕಾಂತ್, ವಾರಿಜಾ ಇಬ್ಬರೂ ಸೇರಿ ಲಕೋಟೆ ತೆರೆದು ನೋಡಿದರು. ವಾರಿಜಾ ಸಂತೋಷದಿಂದ ಸಿದ್ಧಾರ್ಥ್ ಎಂದರೆ ಶ್ರೀಕಾಂತ್ ಅಪನಂಬಿಕೆಯಿಂದ ಮತ್ತೊಮ್ಮೆ ಫೋಟೋ ನೋಡಿದರು. ವಾರಿಜಾ ಸಂತಸದಿಂದ ಆದಿತ್ಯ ಕೋಣೆಗೆ ನಡೆದರು. ಅದಿತಿ ಎಂದು ಕರೆಯುತ್ತಾ ಅವಳನ್ನು ಬಿಗಿಯಾಗಿ ಅಪ್ಪಿದರು. ನೀನು ಸುದ್ದಿನ ಒಪ್ಪಿದ್ದು ತುಂಬ ಸಂತೋಷ ಆಯಿತು ಮಗಳೇ ಎನ್ನುತ್ತಾ ಅವಳ ನೊಸಲಿಗೆ ಪ್ರೀತಿಯ ಮುತ್ತನ್ನಿಟ್ಟರು. ಅವರ ಕಣ್ಣು ಸಂತೋಷದಿಂದ ತುಂಬಿ ಬಂದಿತ್ತು. ಅವರಿಗಾದ ಸಂತೋಷದ ಅಂದಾಜಿತ್ತು ಅದಿತಿಗೆ. ನಿನಗೊಪ್ಪಿಗೆ ಏನಮ್ಮ ನನ್ನ ಆಯ್ಕೆ? ಅವರನ್ನೇ ನೋಡುತ್ತಾ ಕೇಳಿದಳು ಅದಿತಿ. ಬರೀ ಒಪ್ಪಿಗೆ ಅಲ್ಲ, ಡಬ್ಬಲ್ ತ್ರಿಬ್ಬಲ್ ಒಪ್ಪಿಗೆ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ನಿಂಗೆ ಗೊತ್ತಿಲ್ಲ. ನೀನಲ್ಲಿ ಸುಖವಾಗಿರ್ತೀಯ ಮಗಳೇ, ಸರಿಯಾದ ಆಯ್ಕೆ ಮಾಡ್ಕೊಂಡಿದ್ಯಾ ಎಂದವರು ಅಲ್ಲಿಗೆ ಬಂದ ಶ್ರೀಕಾಂತ್ ಕಡೆ ತಿರುಗಿ, ನಾನು ಅಣ್ಣಂಗೆ ವಿಷಯ ತಿಳಿಸ್ತೀನಿ ಎಂದು ಹೊರಟರು. ಅದಿತಿ, ಪುಟ ಸರಿಯಾಗಿ ಯೋಚನೆ ಮಾಡಿದೆಯಾ ತಾನೇ? ನಿಜವಾಗ್ಲೂ ಸಿದ್ಧಾರ್ಥ ನಿನ್ನ ಆಯ್ಕೆನಾ ಎಂದು ಕೇಳಿದರು. ಅಪ್ಪನ ಕಣ್ಣಲ್ಲಿ ಕಣ್ಣಿಟ್ಟು ಉತ್ತರ ಹೇಳಲಾಗದೆ ಅವರ ಎದೆಗೆ ಒರಗಿ, ಹ್ಞೂ ಅಪ್ಪ, ನಾನು ಸಿದ್ದು ಅವರನ್ನು ಒಪ್ಪಿದ್ದೀನಿ ಎಂದಳು. ಇದುವರೆಗೂ ಇದರ ಬಗ್ಗೆ ಒಂದು ಚೂರು ತಿಳಿಯದ ಆದ್ಯ ಸಿದ್ಧುವಿನ ಲಕೋಟೆಯ ಪಕ್ಕದಲ್ಲಿ ಇದ್ದ ಇನ್ನೊಂದು ಲಕೋಟೆ ತೆಗೆದು ನೋಡಿದಳು. ಅದರಲ್ಲಿ ಆದಿಯ ಫೋಟೋ ಕಂಡು ಮನ ಹುಚ್ಚೆದ್ದು ಕುಣಿಯಿತು. ಯಾರಿಗೂ ತಿಳಿಯದಂತೆ ಅದು ಅವಳ ಬುಕ್ ಸೇರಿತು. ಅದಿತಿಯ ಸೂಕ್ಷ್ಮ ದೃಷ್ಟಿಗೆ ಆದ್ಯಾಳ ಕೆಲಸ ಕಂಡಿತು. ಮನಸ್ಸು ಚೀರಾಡಿ ಕಣ್ಣಿಂದ ಅಶ್ರುಧಾರೆ ಹೊರಬಂದಿತು. ನಿಜವಾಗ್ಲೂ ಒಪ್ಗೆನಾ? ಶ್ರೀಕಾಂತ್ ಅವರು ಮತ್ತೆ ಕೇಳಿದಾಗ ಅವರಿಗೆ ತಿಳಿಯದಂತೆ ಕಣ್ಣೀರು ಒರೆಸಿಕೊಂಡ ಅದಿತಿ, ಹೌದಪ್ಪ, ನಿಜವಾಗ್ಲೂ ಒಪ್ಗೆ ಎಂದು ಅವರಿಂದ ದೂರಾಗಿ ವಾರಿಜಾ ಇರುವಲ್ಲಿ ನಡೆದಳು. ಯಾಕೋ ಗೊತ್ತಿಲ್ಲ ಮಗಳೇ, ನಿನ್ನ ಆಯ್ಕೆ ತಪ್ಪು ಅನ್ನಿಸ್ತಾ ಇದೆ ಎಂದುಕೊಂಡರು ಶ್ರೀಕಾಂತ್. ಏನು? ಅದಿತಿ ಸಿದ್ಧನೊಪ್ಪದ್ಲಂತ? ನಂಬೋಕ್ಕಾಗ್ತಾನೆ ಇಲ್ವೇ? ನಾನೆಲ್ಲೋ ಅವಳ ಆಯ್ಕೆ ಆದಿತ್ಯ ಅಂದ್ಕೊಂಡಿದ್ದೆ. ವಾಗೀಶನಿಂದ ವಿಷಯ ತಿಳಿದ ಲೀಲಾ ಅಚ್ಚರಿಯಿಂದ ಹೇಳಿದಳು. ವಿಷಯ ವಾರಣೆಯನ್ನು ಮುಟ್ಟಿದಾಗ, ಅತ್ಗೆ ಇದು ಯಾಕೋ ಅದಿತಿ ನಿರ್ಧಾರ ಅನ್ನಿಸ್ತಾ ಇಲ್ಲ, ವರುಣೇ ಒಪ್ಸಿರ್ಬೇಕು ಎಂದಳು. ನೀವು ನಿಮ್ಮ ಕಲ್ಪನೆನೋ? ಅದಿತಿ ಏನು ಚಿಕ್ಕ ಮಗುನಾ ಇಷ್ಟ ಇಲ್ಲದೆ ಮದುವೆಗೆ ಒಪ್ಕೊಳ್ಳೋಕೆ? ಅಷ್ಟಕ್ಕೂ ನಿಮಗೆ ಯಾಕೆ ಸಿದ್ಧನ ಕಂಡ್ರಾಗಲ್ಲ? ಅವನಿಗೇನು ಕಮ್ಮಿ ಆಗಿದೆ? ಸಿಡಿಮಿಡಿಯಿಂದಲೇ ಕೇಳಿದ ವಾಗೀಶ. ಏನೂ ಕಮ್ಮಿ ಆಗಿಲ್ಲ ಅಣ್ಣ,
ಎಲ್ಲ ಹೆಚ್ಚಾಗಿಯೇ ಇದೆ. ಅವನಿಗೆ ಬಿಗುಮಾನ ಜಾಸ್ತಿ. ಲತಾ ಅವ್ರಿಗೆ ಕೂಡ ಸ್ವಲ್ಪ ದೊಡ್ಡಸ್ತಿಗೆ ಹೆಚ್ಚೇ ಇದೆ. ಸಿದ್ದು ಅಕ್ಕನಿಗೆ ಅಳಿಯ ಆಗ್ತಾನೆ ಹೊರತು ಮಗನ ಸ್ಥಾನ ತುಂಬಲ್ಲ. ಅದೇ ನಮ್ಮ ಆದಿತ್ಯ ಆಗಿದ್ದರೆ ಎನ್ನುತ್ತಿದ್ದ ವಾರುಣಿಯ ಮಾತನ್ನು ತಡೆದ ವಾಗೀಶ, ಸರಿ, ಇನ್ನು ಆ ಸುದ್ದಿ ಬೇಡ ಎಂದು ಹೊರಗೆ ಹೊರಟ. ಅದಿತಿ ನಿರ್ಧಾರ ಆದಿತ್ಯನ ಹೃದಯ ಒಡೆಯುವುದೇ? ಆದಿತ್ಯ ಇದನ್ನು ಹೇಗೆ ತಗೊಳ್ತಾನೆ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.